ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಹಾಸನ್ ಹೈವೇ ಹಿರಿಸಭೆ ಹತ್ರ ಇರುವಂತಹ ಸಂದೀಪ್ ಸರ್ ಅವರ ಒಂದು ಹೋಟೆಲ್ ಹಾಗೂ ಎತ್ತಿನ ಗಾಣದ ಹತ್ರ ಇದ್ದೀನಿ. ರೀಸೆಂಟ್ ಆಗಿ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದಂತಹ ಒಂದು ವಿಡಿಯೋನ ನೋಡಿದ್ದೀರಾ. ಸಂದೀಪ್ ಸರ್ ಅವರು ಎತ್ತಿನ ಗಾಣವನ್ನ ತುಂಬಾ ಗ್ರ್ಯಾಂಡ್ ಆಗಿ ಇನಾಗ್ರೇಷನ್ ಮಾಡಿದ್ರು. ಓರಿ ಸಾಕುವಂತಹ ತುಂಬಾ ಜನ ರೈತರನ್ನ ಕರೆಸಿ ತುಂಬಾ ಗ್ರ್ಯಾಂಡ್ ಆಗಿ ಎತ್ತಿನ ಗಾಣವನ್ನ ಓಪನ್ ಮಾಡಿದ್ರು. ಸೊ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಸಂದೀಪ್ ಸರ್ ಅವರು ಸ್ಟಾರ್ಟ್ ಮಾಡಿರುವಂತಹ ಗಾಯತ್ರಮ್ಮ ಮೆಸ್ ಹಾಗೂ ಕೃಷಿ ಟೆಂಪಲ್ ಆಫ್ ಆಯಿಲ್ ಈ ಒಂದು ಎತ್ತಿನ ಗಾಣವನ್ನ ಕಂಪ್ಲೀಟ್ ಆಗಿ ನಿಮ್ಗೆ ತೋರಿಸ್ತೀನಿ. ಸೊ ತುಂಬಾನೇ ಚೆನ್ನಾಗಿದೆ. ಹಾಸನ್ ಹೈವೇ ಅಂದ್ರೆ ಹಿರಿಸೇವೆ ಹತ್ರ ಇರುವಂತಹ ಈ ಒಂದು ಹೈವೇ ನಲ್ಲಿ ಇರುವಂತಹ ಒಂದು ಹೋಟೆಲ್ ಆಗಿರ್ಬೋದು, ಈ ಒಂದು ಎತ್ತಿನ ಗಾಣ ಆಗಿರ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಹಾಗೂ ಇಲ್ಲಿ ಮಾಡುವಂತಹ ಪ್ರತಿಯೊಂದು ಫುಡ್ ಕೂಡ ಎತ್ತಿನ ಗಾಣದಲ್ಲಿ ತಯಾರು ಮಾಡುವಂತಹ ಎಣ್ಣೆಯಿಂದನೇ ಮಾಡ್ತಾರೆ. ಟೇಸ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಇರೋದಿಲ್ಲ. ಸೊ ಬನ್ನಿ ಸಂದೀಪ್ ಸರ್ನ ಮಾತಾಡುತ್ತಾ ಫುಲ್ ಡೀಟೇಲ್ಸ್ ಅನ್ನ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಎತ್ತಿನ ಗಾಣ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಸೊ ತುಂಬಾ ಚೆನ್ನಾಗಿದೆ. ಸೊ ಲಾಸ್ಟ್ ಟೈಮ್ ಎತ್ತಿನ ಗಾಣವನ್ನ ಓರಿ ಸಾಕುವಂತಹ ತುಂಬಾ ಜನ ರೈತರನ್ನ ಕರೆಸಿ ತುಂಬಾ ಚೆನ್ನಾಗಿ ಓಪನಿಂಗ್ ಮಾಡಿದ್ರಿ. ಸೊ ಒಂದು ಗ್ರ್ಯಾಂಡ್ ಓಪನ್ ಅನ್ನ ಮಾಡಿದ್ರಿ. ಸೊ ಇವಾಗ ಹೋಟೆಲ್ ಕೂಡ ಓಪನ್ ಆಗಿದೆ. ನಮ್ಮ ವೀಕ್ಷಕರಿಗೆ ಹೋಟೆಲ್ ನ ಪರಿಚಯ ಮಾಡ್ಕೊಡ್ಬೇಕು. ನನ್ನ ಹೆಸರು ಸಂದೀಪ್ ಅಂತ. ನಾವು ನಮ್ಮದು ಹಿರಿಸೇವೆ. ಸೊ ನಮಗೆ ಲೈಕ್ ಹೋಟೆಲ್ ಅನ್ನೋದು ಉದ್ಯಮ ಅಲ್ಲ ನಮ್ಮದು. ಇದೊಂದು ಪ್ಯಾಷನೇಟ್ ಆಗಿ ಒಂದು ಹೋಟೆಲ್ ಓಪನ್ ಮಾಡಿದ್ದೀವಿ. ಸೊ ನಮಗೆ ಲೈಕ್ ಗ್ರಾಹಕರಿಗೆ ಒಂದು ಒಳ್ಳೆ ರೀತಿ ಒಂದು ಫುಡ್ ಕೊಡಬೇಕು ಅನ್ನೋದು ಒಂದು ಕಾನ್ಸೆಪ್ಟು, ಒಂದು ಒಳ್ಳೆ ಪ್ಯಾಷನ್ ಆಗಿ ನಾವು ಈ ಹೋಟ್ಲ್ ಓಪನ್ ಮಾಡಿದ್ದೀವಿ. ಸೊ ಅದನ್ನ ಪರಿಚಯ ಮಾಡ್ಕೊಂಡು ಸೊ ಬನ್ನಿ ಒಳಗಡೆ ಹೋಟೆಲ್ ನೋಡ್ತಾ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಹೋಟೆಲ್ಗೆ ಗಾಯತ್ರಮ್ಮ ಮೆಸ್ ಅಂತ ಇಟ್ಟಿದ್ದೀರಾ ಸರ್? ಗಾಯತ್ರಮ್ಮ ಅಂತ ನಿಮ್ಮ ತಾಯಿಯವರ? ಓಕೆ. ಸೊ ಸಂದೀಪ್ ಸರ್ ಅವರ ಒಂದು ತಾಯಿಯವರ ಹೆಸರನ್ನ ಇಟ್ಟಿದ್ದಾರೆ, ಗಾಯತ್ರಮ್ಮ ಮೆಸ್ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ. ಹಾಸನ್ ಹೈವೇನಲ್ಲಿ ಹಿರಿಸೇವೆ ಹತ್ರನೇ ಇರುವಂತಹ ಸಂದೀಪ್ ಸರ್ ಅವರ ಹೋಟೆಲ್ ಇದು, ಗಾಯತ್ರಮ್ಮ ಮೆಸ್ ಅಂತ. ನೀವು ಯಾರಾದ್ರೂ ಈ ರೋಡ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ತಪ್ಪದೆ ಒಂದ್ಸಲಿ ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿ. ಯಾಕೆ ಅಂತಂದ್ರೆ ಇಲ್ಲಿ ಮಾಡುವಂತಹ ಪ್ರತಿಯೊಂದು ಫುಡ್ ಕೂಡ ಗಾಣದ ಎಣ್ಣೆಯನ್ನು ಉಪಯೋಗಿಸಿ ಮಾಡ್ತಾರೆ. ಹೋಟೆಲ್ನ ಹಿಂದೆಗಡೆನೆ ಎತ್ತಿನ ಗಾಣ ಇರೋದ್ರಿಂದ ಸೊ ಪ್ರತಿಯೊಂದು ಮಾಡುವಂತಹ ಪ್ರತಿಯೊಂದು ಫುಡ್ ಐಟಮ್ಸ್ಗೂ ಕೂಡ ಎತ್ತಿನ ಗಾಣದ ಎಣ್ಣೆನೇ ಉಪಯೋಗಿಸಿ ಮಾಡ್ತಾರೆ. ಟೇಸ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಇರೋದಿಲ್ಲ. ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಅಷ್ಟೇ ಅಲ್ಲ, ಇಲ್ಲಿ ಮಾಡುವಂತಹ ಪ್ರತಿಯೊಂದು ಅಡುಗೆಗಳು ಕೂಡ ಸೌದೆ ಒಲೆಯನ್ನಲ್ಲೇ ಮಾಡ್ತಾರೆ. ಸೊ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಟೇಸ್ಟ್. ಸೊ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ದೋಸೆ, ಪೂರಿ, ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು ಮತ್ತೆ ಲಂಚ್ಗೆ ಮುದ್ದೆ ಊಟ ಸಿಗುತ್ತೆ. ಪ್ರತಿಯೊಂದು ಐಟಮು ಕೂಡ ನೀವು ಮನೆಯಲ್ಲಿ ಯಾವ ರೀತಿ ಟೇಸ್ಟ್ ಮಾಡ್ತೀರಾ ಅದೇ ರೀತಿ ಹೋಮ್ಲಿ ಫುಡ್ ಇರುತ್ತೆ, ಹೋಮ್ಲಿ ಟೇಸ್ಟ್ ಇರುತ್ತೆ. ಸರ್ ಹೋಟೆಲ್ ಆಂಬಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ತುಂಬಾ ಅಚ್ಚುಕಟ್ಟಾಗಿದೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಆಗಲೇ ನಾನು ಟೇಸ್ಟ್ ಕೂಡ ಮಾಡಿ ನೋಡಿದೆ, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ನಮ್ಮ ತಾಯಿಯವ್ರ ರೆಸಿಪಿ. ಸೊ ಇಲ್ಲಿ ನಮ್ಮ ತಾಯಿಯವ್ರದ್ದು ಏನು ಅಂದ್ರೆ ವುಮೆನ್ ಎಂಪವರ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತ ನಾವು ಯಾವುದೇ ರೀತಿ ಬಟ್ರನ್ನ ಸಹ ಯಾವುದೇ ತುಂಬಾ ವೆಲ್ ಪ್ರಿಫರ್ಡ್ ಬಟರ್ಗಳನ್ನ ಯಾರು ಇಟ್ಕೊಂಡಿಲ್ಲ. ಇಲ್ಲಿ ಬರೋ ನಮ್ಮ ಅಕ್ಕಪಕ್ಕದ ಹೆಂಗಸರುಗಳು ಯಾರಿದ್ದಾರೆ ಲೈಕ್ ಅವರು ಬಂದು ಇಲ್ಲಿ ಅವ್ರು ಒಂಥರ ಲೈಕ್ ಏನೋ ಒಂದು ಕೆಲಸ ತರ ಇಲ್ಲಿ ಇಲ್ಲ, ಒಂದು ಸೇವೆ ತರ ಅವ್ರು ಬಂದು ಇದು ಮಾಡ್ಕೊಂಡು ಹೋಗ್ತಾ ಇದಾರೆ. ಸೇವೆ ಅಂತ ಒಂದು ರೀಸನಬಲ್ ಆಗಿ ರೇಟ್ ಆಗಿ ನಾವೇನು ಎತ್ತಿನ ಗಾಣದ ಎಣ್ಣೆ ಯೂಸ್ ಮಾಡ್ತೀವಿ, ತುಂಬಾ ಕಾಸ್ಟ್ಲಿ ಆಗಿ ಫುಡ್ ಇಡಬೇಕು. ಇವತ್ತು ಏನು ನಾರ್ಮಲ್ ಹೋಟ್ಲಲ್ಲಿ ಏನು ಚಾರ್ಜ್ ಮಾಡ್ತೀವಿ ಅದೇ ಚಾರ್ಜ್ ಮಾಡ್ತಾ ಇದ್ದೀವಿ ರೀಸನಬಲ್ ರೇಟ್ ಆಗಿ. ಒಂದು ಏನಂತ ಹೇಳ್ತಾರೆ ಇದನ್ನ. ಸೊ ಎಲ್ಲರೂ ಹೇಳ್ಬೋದು ಇದನ್ನ ಒಂದು ಹೋಟೆಲ್ ಅಂದ್ರೆ ಒಂದು ಲೈಕ್ ದುಡ್ಡು ಮಾಡೋ ಉದ್ಯಮ ಅಂತ. ಬಟ್ ಯಾವುದೇ ರೀತಿ ಅಲ್ಲ, ನಾವು ತೀರಾ ರೀಸನಬಲ್ ರೇಟ್ ಆಗಿ ಒಂದು ಫುಡ್ ನ ಸರ್ವ್ ಮಾಡ್ತಾ ಇದ್ದೀವಿ. ಸರ್ ಇಲ್ಲಿ ವಿಶೇಷವಾಗಿ ಮೊಟ್ಟೆ ಬೇರೆ ಇಟ್ಟಿದ್ದೀರಾ. ಏನ್ ಮೊಟ್ಟೆ ಸರ್ ಇದು? ಇದು ಪ್ಯೂರ್ ವೆಜ್ ಹೋಟೆಲ್. ಬಟ್ ಆದ್ರೂ ಮೊಟ್ಟೆ ಅನ್ನೋದು ಏನ್ ಇದು ಮಾಡ್ತಾ ಇದ್ದಾರೆ, ಇಟ್ಸ್ BB380 ಅಂತ ಒಂದು ಕೋಳಿ ಆಮೇಲೆ ಕುಕ್ಕುಟ ಉದ್ಯಮ. ಸೊ ನಾವು ಎತ್ಕೊಳ್ ಸಾಕಿರೋದ್ರಿಂದ ನಾವು ಎತ್ಕೊಳ್ಳಿಗೆ ಮೊಟ್ಟೆ ಕೊಡ್ತೀವಿ. ಲೈಕ್ ಅದನ್ನ ನಾನು ಹೊರಗಡೆ ಪರ್ಚೇಸ್ ಮಾಡ್ತಾ ಇದ್ದೋ. ಒಂದು ಸಣ್ಣ ಚಿಕ್ಕ ಜಾಗದಲ್ಲಿ ಒಂದು ಕೋಳಿ ಸಾಕಿದೀನಿ, ಒಂದು 50 ಕೋಳಿ ಸಾಕಿದೀನಿ. ಖಂಡಿತ ಆಮೇಲೆ ಎತ್ತಿನ ಗಾಣ ನೋಡಕ್ ಹೋಗ್ತೀವಲ್ವಾ, ಅವಾಗ ಅದನ್ನು ಕೂಡ ತೋರಿಸ್ತಾರೆ. ಸೊ ಬನ್ನಿ ಈಗ ಹೋಟೆಲ್ ನ ನೋಡೋಣ. ಸೊ ಬನ್ನಿ, ಆಂಬಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದೀರಾ. ಸರ್ ಮೇಲೆಗಡೆ ನೀವು ಸ್ಟೇ ಮಾಡೋದು ಮಾಡ್ಕೊಂಡಿದ್ದೀರಾ? ಓಕೆ.
ನಾವು ಹೋಟೆಲ್ ಅನ್ನೋದು ಕಾನ್ಸೆಪ್ಟೇ ಇರ್ಲಿಲ್ಲ. ಸೊ ಅದು ಫೈನಲ್ ಆಗಿ ಮಾಡೋಣ. ಒಂದು ನಾವೇನು ಎಣ್ಣೆನ ತೆಗಿತೀವಿ ಅದನ್ನ ಲೈಕ್ ಗ್ರಾಹಕರಿಗೆ ಏನ್ ಕೊಡ್ತೀವಿ ಅದು ಊಟದ ಪ್ರಮಾಣದಲ್ಲಿ ಯಾವ ತರ ಬರ್ಬೋದು ಟೇಸ್ಟ್ ಅನ್ನೋದು ಊಟ ಅನ್ನೋದು. ಇವತ್ತು ಅಫಿಷಿಯಲ್ಸ್ಗಳು ಇವತ್ತು ಎಣ್ಣೆ ಅಂದ್ರೆ ಇವತ್ತು ಹೇಳ್ತೀನಲ್ಲ, ಯಾರೇ ಸ್ವಲ್ಪ ಕಾರು ಪಾರು ಓಡಾಡೋರು ಇವತ್ತು ಎಣ್ಣೆನ ಬಂದು ಅಯ್ಯೋ 425 ರೂಪಾಯಿ ಕೊಡ್ಬೇಕಾ ಒಂದು ಲೀಟರ್ಗೆ, ನಮ್ಗೆ 110 ರೂಪಾಯಿಗೆ ಸಿಗುತ್ತೆ ಎಣ್ಣೆ ಅಂತ ಹೇಳ್ತಾರೆ. ಮ್ಯಾಮ್ ಟು ಬಿ ಫ್ರಾಂಕ್ ನಾನು ಹೇಳ್ತಾ ಇದ್ದೀನಿ, ಏನ್ ಖುಷಿ ಆಗುತ್ತೆ ಅಂದ್ರೆ ನನಗೆ ನಾನು ಮಾಡಿದ್ಕೋ ಸಾರ್ಥಕತೆ ಏನು ಅಂದ್ರೆ ಇಲ್ಲಿ ಒಂದು ಲೇಬೈ ಇದೆ ಮೇಡಮ್. ತುಂಬಾ ಲಾರಿಗಳು ನಿಲ್ಲಿಸ್ತಾರೆ, ಅವ್ರಿಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 25,000-30,000 ಹೆಚ್ಚೆಚ್ಚು ಅವ್ರಿಗೆ ಸಂಬಳ ಅನ್ನೋದು ಸಿಗೋದು. ನೀವು ನಂಬಲ್ಲ, ನನ್ನ ಮಕ್ಳಿಗೆ ನಾನು ದುಡ್ಡು ಮಾಡ್ತೀನೋ ಆಸ್ತಿ ಮಾಡ್ತೀನಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಲೈಫ್ ಕೊಡ್ತೀನಿ ಅಂತ ಹೇಳಿ ಅವರು ಎಣ್ಣೆನ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಂಗೆ ಅದು ಖುಷಿ ಮ್ಯಾಮ್. ನನ್ನ ನಿಜವಾಗ್ಲೂ ಇದು ಎಣ್ಣೆ ನಾವು ಎಂತ ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಆಗಲ್ಲ ಎಣ್ಣೆನ, ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ. ಮೊನ್ನೆ ಒಬ್ರು ಲೈಕ್ ಹಿಂಗೆ ಸರ್ ಇದು ಎಣ್ಣೆ ರೇಟ್ ಜಾಸ್ತಿ ಅಂತ ಯಾರೋ ಒಬ್ರು ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಲೈಕ್ ಬರೋರೆಲ್ಲ ಕಸ್ಟಮರ್ಸ್ ಎಣ್ಣೆ ತುಂಬಾ ಜಾಸ್ತಿ ಆಗುತ್ತೆ ರೇಟು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಒಬ್ಬ ಲಾರಿ ಡ್ರೈವರು, ಬಟ್ ಅವ್ರ ನಾನು ತುಂಬಾ ಗೌರವದಿಂದ ಕೇಳ್ತೀನಿ. ಬಟ್ ಅವ್ರು ಬಂದು ಒಂದು ಲೀಟರ್ನ ಎಣ್ಣೆನ ತೊಗೊಂಡೋದ್ರು. ಭಾರಿ ಖುಷಿ ಆಯ್ತು. ಸರ್ ನಾನು ಪ್ರತಿ ತಿಂಗಳು ನಿಮ್ಮ ಹತ್ರ ಬಂದು ತೊಗೊಂಡೋಗ್ತೀನಿ. ಇವತ್ತು 1 ಲೀಟರ್ ಅಂತ ತೊಗೊಂಡೋಗ್ತೀನಿ. ಇವತ್ತು ನನ್ನ ಕ್ಯಾಶ್ ಇಲ್ಲ, ಇವತ್ತು 1 ಲೀಟರ್ ನಾನು ತೊಗೊಂಡೋಗ್ತೀನಿ. ನಾನು ನೆಕ್ಸ್ಟ್ ಟೈಮಿಂದ ನಾನು ನಿಮ್ಮ ಹತ್ರನೇ ಪರ್ಚೇಸ್ ಮಾಡೋದು ಎಣ್ಣೆನ. ನಾನು ಹೇಳಿದೆ ಆ ಟೈಮಲ್ಲಿ ನನ್ನ ಹತ್ರ ಪರ್ಚೇಸ್ ಮಾಡ್ತಿರೋ ಬಿಡ್ತಿರೋ ಉತ್ತಮವಾದ ರೀತಿದು. ನಾವು ಅಲ್ಲಿ ಇದು ಅಳವಡಿಸ್ಕೊಂಡು ಒಂದು 5 ವರ್ಷ ಆಯಿತು. ನಮ್ಮ ತಾಯಿಯವರು ಅಳವಡಿಸ್ಕೊಂಡೆ ಒಂದು ಅದಕ್ಕೆ ದಾಣದ ಎಣ್ಣೆ ಯೂಸ್ ಮಾಡಬೇಕು ಅಂತ. ಬಟ್ ಇವಾಗ ನಾವು ಅದನ್ನ ಗ್ರಾಹಕರಿಗೂ ಕೊಡಬೇಕು ಅಂತ ಯೋಚನೆ ಮಾಡಿ ಅದ್ರಿಂದ ಅದನ್ನ ಹೋಟೆಲ್ ಕಾನ್ಸೆಪ್ಟ್ ನಾನೇ ಎಲ್ಲೆಲ್ಲ ಇದಾಗ್ತಾ ಇದೆ. ಹೋಟೆಲ್ ಅನ್ನೋದನ್ನ ನಾವು ಆ ತರ ಓಪನ್ ಮಾಡಿರೋದು. ಹೋಟೆಲ್ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ ಮಾಡ್ಬೇಕು ಅಂತ. ಅದಾದ್ಮೇಲೆ ಮನೆ ಅಂತ ಮಾಡ್ಕೊಳಕ್ ಹೋಗಿ ಹೋಟೆಲ್ ಆಯ್ತು. ಸೊ ಬನ್ನಿ ಒಳಗಡೆ ನೋಡೋಣ ಕಿಚನ್ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ಕಿಚನ್ ಬಂದ್ರೆ ನಿಜವಾಗ್ಲೂ ಇದು ಹೋಟೆಲ್ ಕಿಚನ್ ಅಂತ ಅನಿಸ್ತಾ ಇಲ್ಲ, ಒಂದ್ ರೀತಿ ಮನೆಯಲ್ಲಿರುವಂತಹ ಒಂದು ಕಿಚನ್ ತರನೇ ಇದೆ. ಸೊ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಬನ್ನಿ ಒಂದ್ಸರಿ ನೋಡಿ ಕಿಚನಿನ. ಇವರೇ ಗಾಯತ್ರಮ್ಮ ಅನ್ನೋ ಗಾಯತ್ರಿ ಅಂತ ಇವ್ರ ಹೆಸರು. ಬಟ್ ಅದು ನಾನು ಗಾಯತ್ರಮ್ಮ ಅಂತ ನನ್ನ ಪ್ರೀತಿನ ಜಾಸ್ತಿ ಅದೇ ತರ ಕರೆಯೋದು. ಬಟ್ ಅದೇ ಕಾನ್ಸೆಪ್ಟ್ ನಮ್ಮ ತಂದೆಯವರು ಅದನ್ನ ಬೇರೆ ಒಂದು ಇಟ್ಟಿದ್ರು ಬೆಂಗಳೂರಲ್ಲಿ. ಅವ್ರ ಹೆಸರಲ್ಲೇ ಎಲ್ಲ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಹೆಸರು ಇಟ್ಟಿರ್ಲಿಲ್ಲ. ಸೊ ನಾನು ಅದನ್ನ ಕಂಟಿನ್ಯೂಷನ್ ಮಾಡಿ ಗಾಯತ್ರಮ್ಮ ಅಂತ ನನ್ನ ಪ್ರೀತಿಯಿಂದ ಕರೆಯೋದನ್ನ ಗಾಯತ್ರಮ್ಮನ ಮೆಸ್ ಅಂತ ಮಾಡಿದ್ದೀನಿ. ಅದಾಗಿ ಹಂಗ್ ಉಟ್ಕೊಳ್ತು ಹೆಸರು ಗಾಯತ್ರಮ್ಮನ ಮೆಸ್. ಸೊ ಕಿಚನ್ ನೋಡಿದ್ರೆ ನಿಜವಾಗ್ಲೂ ಹೋಟೆಲ್ ಕಿಚನ್ ತರ ಇಲ್ಲ, ಮನೆ ಕಿಚನ್ ತರ ನೀಟಾಗಿ ಇಟ್ಕೊಂಡಿದ್ದೀರಾ ಕಿಚನ್ ಅನ್ನ. ಆಂಟಿ ಹೇಳಿ, ಹೋಟೆಲ್ ಹೇಗ್ ನಡೀತಾ ಇದೆ? ಕಿಚನ್ ಎಲ್ಲ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ? ಚೆನ್ನಾಗಿ ನಡೀತಾ ಇದೆ. ಎಲ್ಲ ನಮ್ಮ ಆಯಲ್ಲೇ ಮಾಡ್ತಾ ಇರೋದು. ಏನಪ್ಪಾ ಅಂದ್ರೆ ನಮ್ಗೆ ಏನ್ ಗೊತ್ತಾ, ನಮ್ಮ ಆಯಲ್ ಮೇಲೆ ಇಷ್ಟೊಂದು ರೈಟ್ ಅಂತಾರಲ್ಲ, ನಾವು ಸ್ವಲ್ಪ ಕೈ ರುಚಿ ತೋರ್ಸ್ಕೊಂಡು ಇದು ಮಾಡೋಣ ಅಂತ ಇದ್ ಮಾಡ್ತಾ ಇದ್ದೀವಿ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಸಂಪಾದನೆ ಮಾಡ್ಬೇಕು ಅಂತ ಏನಿಲ್ಲ, ಮಾಡ್ಬೇಕು ಅಂತ ನನ್ಗೂ ಅನ್ನಿಸ್ತು. ಅದಕ್ಕೆ ಬಂದು ನಾನೇ ಮಾಡ್ತಾ ಇದ್ದೀನಿ. ಇದೆಲ್ಲ ಈಗ ಮಾಡಿರೋದೆಲ್ಲ ನಾನೇ ಮಾಡಿರೋದು. ಇವ್ರಿಬ್ರು ಹೆಲ್ಪ್ ಇಟ್ಕೊಂಡಿದ್ದೀರಿ ಎಲ್ಪ್ಗೆ ಅಂತ. ಇನ್ನಿಬ್ರು ಕ್ಲೀನಿಂಗ್ ಇದಾರ, ಅವ್ರು ಕಡೆ ಹೋಗಿದಾರೆ. ಇಷ್ಟೇ ಜನ ಮಾಡ್ಕೋತಾ ಇದೀವಿ. ಭಟ್ರು ಅಂತ ಯಾರನ್ನು ನಾವು ಇಟ್ಕೊಂಡಿದ್ದೀವಿ, ನಾವೇ ಸೇರ್ಕೊಂಡು ಇವ್ರು ಹೆಲ್ಪ್ ಮಾಡ್ತಾರೆ, ಇವರು ಮಾಡ್ತಾರೆ. ಇವರು ಎಲ್ಲ 3% ಕಲ್ತಿದ್ದಾರೆ. ನಾನ್ ಮಾಡೋದನ್ನೆಲ್ಲ 3% ಅವರು ಕಲ್ತಿದ್ದಾರೆ. ಅವರು ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಇಷ್ಟು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವೇನ್ ಮಾಡಿದ್ರೆ ಈ ರುಚಿ ಕೊಟ್ಟು ನೋಡೋಣ, ಅದಕ್ಕಾದ್ರೂ ಜನ ಇದಾಗ್ತಾರ ಅಂತ. ಮಧ್ಯಾಹ್ನ ಊಟಕ್ಕೆ ಏನೇನಿರುತ್ತೆ ಆಂಟಿಲಿ? ಮಧ್ಯಾಹ್ನ ಊಟ ಚಪಾತಿ ಊಟ, ಮುದ್ದೆ ಊಟ. ಕೇಳಿದ್ರೆ ಪೂರಿ ಊಟ ಇದೆ, ಕೇಳಿದ್ರೆ ಮಾಡ್ಕೊಡ್ತೀವಿ. ಅಷ್ಟರಲ್ಲಿ ನನ್ನ ಮಾಮೂಲಿ ಕಾಫಿ, ಜ್ಯೂಸ್ ಇದೆ, ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಇರುತ್ತೆ. ಬನ್ನಿ ಒಳಗಡೆ ಒಲೆ ಎಲ್ಲ ಇದೆ ನೋಡೋಣ. ಆದಷ್ಟು 3% ಅದೇ ಯೂಸ್ ಮಾಡ್ತಾ ಇದ್ದೀವಿ. ಪಾರಂಪರಿಕವಾಗಿ ಏನು ಇವತ್ತು ಗಾಣ ಯೂಸ್ ಮಾಡ್ತಾ ಇದೀವಿ ಅದೇ ತರ ಒಲೆ ಪಾರಂಪರಿಕವಾಗಿ ನಾವು ಯಾವ ರೀತಿ ಎಣ್ಣೆ ತೆಗಿತಾ ಇದೀವಿ ಅದೇ ರೀತಿ ಒಂದು ಸೌದೆ ಒಲೆ ಬೇಕು ಅಂತ ಹೇಳಿ ಸೌದೆ ಒಲೆ ಅಡಿಗೆ ಒಲೆ ಮಾಡಿಸಿದೀವಿ. ಇದರಿಂದನೇ ನಾವು ಇವತ್ತು ಇದನ್ನ ಪ್ರಿಪೇರ್ ಮಾಡೋದು. ತಿಂಡಿ ಆಗ್ಲಿ ಎಲ್ಲ ಇದರಿಂದಾನೇ ಪ್ರಿಪೇರ್ ಮಾಡೋದು. ಮುದ್ದೆ ಆಗ್ಲಿ ಏನಾಗ್ಲಿ ಎಲ್ಲ ಇದರಿಂದಾನೇ ಪ್ರಿಪೇರ್ ಮಾಡೋದು. ಸೊ ಮಧ್ಯಾಹ್ನ ಊಟಕ್ಕೆ ಅಂತ ಅನ್ಸುತ್ತೆ ಈಗ ರೆಡಿ ಮಾಡ್ತಾ ಇದ್ದಾರೆ.
ಸೊ ಪ್ರತಿಯೊಂದು ಅಡುಗೆನೂ ಕೂಡ ಒಲೆನಲ್ಲೇ ಮಾಡ್ತಾರೆ. ಸೊ ಹಂಗಾಗಿ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಏನಂದ್ರೆ ಹೋಮ್ಲಿ ಟೇಸ್ಟ್ ಕೊಡ್ತಾರೆ. ಮನೆಯಲ್ಲೆಲ್ಲ ಯಾವ ರೀತಿ ನಮ್ದು ಟೇಸ್ಟ್ ಇರುತ್ತೆ ಫುಡ್ ಎಲ್ಲ ಸೇಮ್ ಅದೇ ರೀತಿ ಟೇಸ್ಟ್ ಅನ್ನ ಕೊಡ್ತಾರೆ. ಸೊ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಂದು ಅಡುಗೆಗಳನ್ನು ಕೂಡ ಒಲೆನಲ್ಲೇ ಇಟ್ಸ್ ಕೈಂಡ್ ಆಫ್ ಎಂಪವರ್ಮೆಂಟ್. ಇದು ವುಮೆನ್ ಎಂಪವರ್ಮೆಂಟ್ ತರ. ಇಲ್ಲಿ ಯಾವುದೇ ರೀತಿ ಗಂಡಸರು ಹೊರ ಎಂಟ್ರಿ ಇಲ್ಲ. ಹೆಂಗಸರು ಎಷ್ಟೇ ದೊಡ್ಡ ಅಡಿಗೆ ಆಗಿನೂ ಎಲ್ಲ ಹೆಂಗಸರುಗಳೇ ಮಾಡೋದು. ನಮ್ಮ ತಾಯಿ ಜೊತೆ ಇವರು ನಮ್ಮ ಊರ್ ಪಕ್ಕದವರು ಸ್ತುತಿ ಅಂತ, ಇವರು ಶಿಲ್ಪ ಅಂತ ಇದ್ದಾರೆ. ಇವ್ರಿಗೆ ನಮ್ಮ ತಾಯಿ ಜೊತೆ ಎತ್ಕೊಂಡು ಬೆಳಗ್ಗೆ ಬಂದು ಸಂಜೆ ಆರಾಮ ಮನೆಗೆ ಹೋಗ್ತಾರೆ. ಇವ್ರಿಗೂ ತೀರಾ ಹತ್ರ ಆಗುತ್ತೆ. ಸೊ ಅವ್ರು ಬಂದು ಒಂದು ಸೇವೆ ತರ ಅವ್ರು ಹೇಳ್ತಾ ಇದಾರೆ, ಏನೋ ಇದು ನಮ್ ಕೆಲ್ಸ ತರ ಇಲ್ಲ, ಬಂದವ್ರು ಖುಷಿ ಇದೆ ನಮ್ಗೆ, ಬಂದೆ ತುಂಬಾ ಚೆನ್ನಾಗಿದೆ ಊಟ ಅಂದಿದ ತಕ್ಷಣ ಅದೇನೋ ಒಂದು ಖುಷಿ, ₹1,00,000 ಸಿಕ್ಕುವಷ್ಟು ಖುಷಿ ಅಂತ ಹೇಳ್ತಾರೆ. ಅದೊಂದು ಖುಷಿ ಆಗ್ತಾ ಇದೆ. ಇದು ತುಂಬಾ ಸಂತೋಷದಿಂದ ಮಾಡ್ತಾ ಇರೋದು. ಯಾವ್ದೇ ರೀತಿ ಇವತ್ತು ನಮ್ಗೆ ಉಳಿತ ನಮ್ಗೆ ಲಾಸ್ ಆಯ್ತು ಅನ್ನೋ ಕಾನ್ಸೆಪ್ಟೇ ಇಲ್ಲ ಮ್ಯಾಮ್. ನಾವು ಒಂದು ಹಚ್ಕೊಳ್ನ ಎತ್ಕೊಳ್ನ ಒಂದು ಮನ್ಸು ತರ ಲೆಕ್ಕ ಹಾಕೊಳ್ತೀವಿ, ನಮ್ಮ ಮನೆ ಮೆಂಬರ್ ತರ. ಸೊ ಓಕೆ ಲೈಕ್ ಅದಕ್ಕೆ ಇವರಾಗ್ಲಿ ತಗೊಂಡ್ ತಿನ್ಸ್ತಾರೆ. ಅದನ್ನ ನಮ್ಗೆ ಅದನ್ನ ಬಸವಣ್ಣ ಸೇವೆ ಮಾಡ್ದಂಗೆ ಅಂತ ಹೇಳ್ತಾರೆ. ಹಂಗ ನಡ್ಕೊಂಡ್ ಹೋಗ್ತಾ ಇದೆ ಮ್ಯಾಮ್. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಎಂತೂ ಇಲ್ಲ, ಒಂದು ಸಣ್ಣ ಪ್ರಮಾಣದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಒಂದು ಕ್ರಯಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇದೆ. ಸರ್ ಇನ್ನೊಂದು ಗಮನಿಸಿದೆ, ಪ್ರತಿಯೊಂದು ಇಲ್ಲಿ ಮೇಲೆ ಎಲ್ಲ ಒಂದು ವರ್ಡಿಂಗ್ಸ್ ಹಾಕಿದ್ದೀರಾ, ಏನ್ ಸರ್ ಇದು? ಅದು ಕುವೆಂಪು ಅವ್ರದ್ದು ಒಂದು ಕವಿತೆಗಳು. ಅದೊಂದು ಸ್ವಲ್ಪ ಜಾಸ್ತಿ ಹಾಬಿ. ಫ್ಯಾನ್ ಆಫ್ ಕುವೆಂಪು. ಸೊ ಕುವೆಂಪು ಅವ್ರದ್ದು ಒಬ್ರದೇ ಹಾಕಿದ್ರೆ ಅದೊಂದು ಸ್ವಾರ್ಥ ಆಗತ್ತೆ ಅಂತ ಹೇಳಿ ಕುವೆಂಪು ಅವ್ರದ್ದು, ವಿವೇಕಾನಂದ ಅವ್ರದ್ದು, ಲೈಕ್ ದ ರಾ ಬೇಂದ್ರೆ ಅವ್ರದ್ದು, ಚಾಣಕ್ಯ, ಅದು ಕೆಲವು ವರ್ಡಿಂಗ್ಸ್ ಹಾಕಿದ್ದೀನಿ. ಜನ ಇಷ್ಟಪಡ್ತಾರೆ. ಯಾರೋ ಮೊನ್ನೆ ಬುಕ್ ಬರೆಯೋರು ಬಂದಿರೋರು ತುಂಬಾ ಖುಷಿ ಪಟ್ಬಿಟ್ಟು ಹೋದ್ರು. ಲೈಕ್ ಸೊ ಇಲ್ಲಿ ಇದರಿಂದ ನಮ್ಮ ಕನ್ನಡ ಸಾಹಿತ್ಯವನ್ನು ಕೂಡ ಪರಿಚಯ ಮಾಡಿಕೊಟ್ಟು ಸಾಕಷ್ಟು ಒಂದು ಕವಿತೆಗಳು ತುಂಬಾ ಜನ ಗೊತ್ತಿರೋದಿಲ್ಲ. ಅಟ್ಲೀಸ್ಟ್ ಬಂದು ಬ್ರೇಕ್ಫಾಸ್ಟ್ ಇಲ್ಲ ಲಂಚ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ರುಚಿಯಾಗಿರೋ ಆಹಾರನ ಸೇವಿಸ್ಬೇಕಾದ್ರೆ ಆ ಕಣ್ಣಲ್ಲಿ ತಂಪಾಗಲಿ, ಒಂದು ಮೈಂಡ್ ನ ಫ್ರೆಶ್ ಆಗಿ ಇಟ್ಕೊಳ್ಳಿ ಅಂತ ಕವಿತೆಗಳನ್ನ ಇದು ಮಾಡಿ. ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಒಂದ್ ಸ್ವಲ್ಪ ಜನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಇಲ್ಲಿನ ಟೇಸ್ಟ್ ಹೇಗಿದೆ ಅಂತ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ, ಏನ್ ನಿಮ್ಮ ಹೆಸರು? ಗಿರಿಗೌಡ. ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ಬಿಣಿಗುಲಿಂದ. ಹೌದಾ, ಹೇಗಿದೆ ಈ ಹೋಟೆಲ್ನ ಫುಡ್ ಟೇಸ್ಟ್ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ. ಏನ್ ಟಿಫನ್ ಏನ್ ಟೇಸ್ಟ್ ಮಾಡಿದ್ರಿ? ಪಲಾವು, ಇಡ್ಲಿ ಎಲ್ಲ ತಿಂದು. ಹೌದಾ, ಸೊ ಎಲ್ಲ ಟೇಸ್ಟ್ ಎಲ್ಲ ಹೇಗಿತ್ತು? ಸೂಪರ್ ಆಗಿದೆ. ಸೂಪರ್ ಆಗಿದ್ಯಾ? ಸೊ ಹೋಮ್ಲಿ ಫುಡ್ ಇದೆಯಾ? ಮನೆಯಲ್ಲಿ ಯಾವ ರೀತಿ ತಿಂತೀರಾ ಅದೇ ತರ ಟೇಸ್ಟ್ ಇದೆಯಾ? ಆ ತರ ಅಂದ್ರೆ ಅದೇ ತರ ಇದೆಯಾ? ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು. ಸೊ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಸೊ ಇದು ಹೈವೇನೆಲ್ಲ ಇರೋದ್ರಿಂದ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ? ಚೆನ್ನಾಗಿದೆ, ಬಂದು ಹೋಗೋರು ಬರ್ಗರಿಗೆ ತುಂಬಾ ಅನುಕೂಲ ಇದೆ. ಹೌದಾ ಸರ್ ನಮಸ್ತೆ, ನಿಮ್ಮ ಹೆಸರು? ಅವಿನಾಶ್ ಅಂತ. ಹೌದಾ, ಸೊ ಚಿತ್ರಾನ್ನ ತಿಂತಾ ಇದ್ದೀರಾ, ಹೇಗಿದೆ? ತುಂಬಾ ಚೆನ್ನಾಗಿದೆ. ಸರ್ವಿಸು ತುಂಬಾ ಚೆನ್ನಾಗಿ ಕೊಡ್ತಾರೆ. ಆಮೇಲೆ ರೈಟಲ್ಲೂ ಭಾರಿ ಕಮ್ಮಿಲಿ ಕೊಡ್ತಾರೆ. ಭಾರಿ ಚೆನ್ನಾಗಿದೆ. ಟೀ ಕೊಡ್ತಾರೆ, ನೋಡ್ಬೇಕು ನೀವು. ಟೀನು ಕುಡ್ದು ನೋಡ್ಬೇಕು. ಸೊ ಏನಂದ್ರೆ ಟೀ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಖಂಡಿತ ಟೀ ಕುಡಿದು ನೋಡ ಹೇಗಿದೆ ಅಂತ. ಅದು. ಸೊ ಚಿತ್ರಾನ್ನ ಹೇಗಿದೆ ಸರ್? ಅದು ತುಂಬಾ ಫೈನ್ ಆಗಿದೆ. ಸೊ ಮನೆಯಲ್ಲಿ ಯಾವ ರೀತಿ ನೀವು ಚಿತ್ರಾನ್ನ ಉಪ್ಪಿಟ್ಟೆಲ್ಲ ತಿಂತೀರಾ ಅದೇ ಟೇಸ್ಟ್ ಇದೆಯಾ ಇಲ್ಲ ಬೇರೆ ಅಂತ? ಮನೆಗಿಂತ ಚೆನ್ನಾಗಿದೆ. ಸೇಮ್ ಹೋಮ್ಲಿ ಟೇಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಟೀ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತ ಆಮೇಲೆ ಟೀ ಟೇಸ್ಟ್ ಮಾಡೋಣ. ಸೊ ಇಷ್ಟ ಆಯ್ತಾ? ರೆಗ್ಯುಲರ್ ಆಗಿ ಬರ್ತಿರ್ತೀರಾ ನೀವು? ಅಲ್ಲಿಂದ ಬಂದಿದ್ದೀವಿ ಅಂದ್ರೆ ಎಲ್ಲಿಂದ ಬಂದಿದ್ದೀರಾ ನೀವು? ಒಂದು 18 ಕಿಲೋಮೀಟರ್ ಆಗುತ್ತೆ. ಹೌದಾ? ಅಲ್ಲಿಂದ ತಿಂಡಿ ತಿನ್ನಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಒಂದಿನ ಇಡ್ಲಿ ತಿನ್ನೋಣ ಅಂತ ಬಂದಿದ್ದೆ ಅಷ್ಟೇನೆ. ಅವತ್ತಿಂದ ಟೇಸ್ಟ್ ನೋಡಿ ಬರ್ತಲೇ ಇದ್ದೀವಿ. ಏನು ಅಂತಂದ್ರೆ ಮುದ್ದೆ ಊಟ ಆಗಿರ್ಬೋದು, ಚಪಾತಿ ಊಟ ಆಗಿರ್ಬೋದು ಆ್ಯಂಡ್ ಪೂರಿ ಊಟ ಇರುತ್ತೆ. ಎಲ್ಲ ಕೂಡ ಹೋಮ್ಲಿ ಟೇಸ್ಟ್ ಎಲ್ಲ ಇರುತ್ತೆ ಆ್ಯಂಡ್ ತುಂಬ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಈಗ ಇಲ್ಲಿ ಊಟ ಮಾಡ್ತಾ ಇದ್ದಾರೆ, ಟೇಸ್ಟ್ ಯಾವ ರೀತಿ ಇದೆ ಅಂತ ಕೇಳೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ಶೃಂಗೇರಿಯಿಂದ. ಬೆಂಗಳೂರು ವರ್ಕ್ ಮಾಡೋದು. ಸೊ ಈ ಕಡೆ ಟ್ರಾವೆಲ್ ಮಾಡ್ತಿದ್ರಾ? ಹೌದು. ಓಕೆ, ಹೇಗಿದೆ ಸರ್ ಫುಡ್? ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಹೇಗಿದೆ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಏನು ಊಟ ತಗೊಂಡಿದ್ರಿ? ಮುದ್ದೆ, ಚಪಾತಿ ಊಟ. ಚಪಾತಿ ಅಂತೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಹೌದಾ? ಸೊ ಟೇಸ್ಟ್ ಎಲ್ಲ ನಿಮ್ಗೆ ಹೆಂಗ್ ಅನ್ಸುತ್ತೆ? ಮನೆಯಲ್ಲಿ ತಿಂದಿರೋ ತರನೇ? ಸೇಮ್ ಮನೆ ಊಟ ತರನೇ ಇದೆ. ಹೌದು. ಸೊ ನೀವು ಸಜೆಸ್ಟ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ಗೆಲ್ಲ? ಡೆಫಿನೆಟ್ಲಿ. ಹೈವೇನಲ್ಲಿ ಇದೆ ಅಂಡ್
ಈ ಕಡೆ ಟ್ರಾವೆಲ್ ಮಾಡ್ತಿರೋರ್ಗೂ ಕೂಡ ಒಂದು ಹೋಮ್ಲಿ ಫುಡ್ ಬೇಕು, ಹೋಮ್ಲಿ ಟೇಸ್ಟ್ ಬೇಕು ಅಂತಂದ್ರೆ ಸಜೆಸ್ಟ್ ಮಾಡ್ತೀರಾ? ಖಂಡಿತ ಖಂಡಿತ ಸಜೆಸ್ಟ್ ಮಾಡ್ತೀರಾ? ಖಂಡಿತ ಹೇಳ್ತೀನಿ, ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡ್ತೀನಿ. ಹಾಂ, ಓಕೆ. ಸಾಂಬಾರೆಲ್ಲ ಹೆಂಗಿದೆ ಸರ್? ಚೆನ್ನಾಗಿದೆ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಚಪಾತಿ ತುಂಬ ಇಷ್ಟ ಆಯಿತು. ಚಪಾತಿ ತುಂಬಾ ಇಷ್ಟ ಆಗಿದೆ, ಸಾಫ್ಟ್ ಆಗಿದೆ ಅಂತ ಹೇಳ್ತೀರಾ. ಅಂಡ್ ನಿಮಗೆ ನೀವೇನು ತಿಂತೀರಿ, ನೀವೇನು ಊಟ ಮಾಡ್ತೀರಾ? ನಾವು ಚಪಾತಿ ಊಟನಾ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಇಷ್ಟ ಆಯ್ತು. ನೀವೆಲ್ಲಿಂದ ಬಂದಿದ್ದೀರಾ? ನಾವು ಸೇಮ್ ಫ್ರೆಂಡ್ಸ್ ನಾವಿಬ್ರು. ಶೃಂಗೇರಿಯಿಂದ. ಎಲ್ಲಿರೋದು ನೀವು? ಬ್ಯಾಂಗ್ಳೂರ್ ವರ್ಕ್ ಮಾಡ್ತಿದ್ದೀವಿ. ಸೊ ಶೃಂಗೇರಿ ನೇಟಿವ್ ಹೋಗಿದ್ರಿ? ಹೌದು. ಹಿಂಗ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? Correct. ಸೊ ಚೆನ್ನಾಗಿದೆ, ಇಷ್ಟ ಆಯ್ತು. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಅನ್ಸುತ್ತಾ? ಪಕ್ಕ. ಪಕ್ಕ